ಜನನೇ, ನೀನೇನು ನನ್ನ ಮಗನೇ? ಹೌದು ಜನನೇ. ಯಾವಾಗ ಮಗನಾದು? ದೇವೇಂದ್ರನ ವರಬಲದಿಂದ ಹುಟ್ಟಿದವನು ನಾನು. ನಿನಗೆ ಏನಾಗಬೇಕು ಮಾತೆ? ಪ್ರಿಯನಾಗಬೇಕು. ಪ್ರಿಯ ಅಂದು ಬಿಟ್ಟು ಮಗನಂದು ತಿಳಿಯ ಮಾತೆ ಸಾಧ್ಯವಿಲ್ಲದ ಅದು ಯಾತಕ್ಕೆ ಸಾಧ್ಯವಿಲ್ಲ ಜನನೇ? ಅರ್ಜುನ, ಅಮ್ಮಯ್ಯ, ಪಾರ್ಥ, ಜನನೇ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗ ಸುಖವನ್ನು ಪಡೆಯಬೇಕು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಮಾತೆ. ಸಾಧ್ಯ ಮಾಡಿದ್ವಿ ನೋಡು. ಆಗುವುದಿಲ್ಲ ಜನನೇ. ಹೌದೇ? ಹೌದು ಜನನೇ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಗೋಡೆ ಆಗಬಾರು ನನ್ನ ಜೊತೆ ಗೋಡೆ. ಬಲೆ ಬಾರಾನೆ ಬಾರಾನೆ ಬಾರ ಬಾರ ಬಾರೆ ನಾಗಜ ನನ್ನ ಮತ್ತೆ ನಾಗಜ ಬಾರ ಬಾರೆ ನಾಗಜ ನನ್ನ ಮತ್ತೆ ನಾಗಜ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಗೋಡೆ ಆಗಬಾರು ನನ್ನ ಜೊತೆ ಗೋಡೆ. ಅಮ್ಮಯ್ಯ, ಜನನೇ, ನೋಡು, ಏನು ಬೇಡಬೇಕು ಮಾತೆ? ದೂರ ನಿಂತು ಮಾತನಾಡ ಮಾತೆ. ಹತ್ತಿರ ಬಂದ್ರಿ? ನೀನು ತಾಯಿಯಾಗಬೇಕು ಮಾತೆ. ಹತ್ತಿರ ಬಂದ್ರಿ? ದೂರ ನಿಂತು ಮಾತನಾಡಬೇಕು ಜನನೇ. ಹತ್ತಿರ ಬಂದ್ರಿ ಏನು ಮಾಡುವಿ? ನೀನು ಬರಬಾರದು ಮಾತೆ. ಪಾರ್ಥ, ಜನನೇ, ಹತ್ತಿರ ಬಂದು ಮುಟ್ಟಿದನಾದ ಏನಾದಿ? ಅಗೋ ಮಾತೆ, ದೇವೇಂದ್ರನ ವರಬಲದಿಂದ ಪಡೆದ ನಿನ್ನಗೆ ನಾನು ಮಗನಾಗಬೇಕಲ್ಲ ಜನನೇ. ಅದು ಒಂದೇ ಮಾತೆ. ಮತ್ತಿನ್ನೇನು ಮಾತಾಡಬೇಕು ಮಾತೆ? ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಗೋಡೆ ಆಗುಬಾರು ನನ್ನ ಜೊತೆ ಗೋಡೆ ಗೋಡೆ ಗೋಡೆ. ಪ್ರಿಯಾ, ಅಗೋ ಜನನೇ, ನನ್ನ ಅಭಿಪ್ರಾಯ ನಿನಗೆ ತಿಳಿಯದೆ? ತಿಳಿಯುವುದಿಲ್ಲ ಮಾತೆ. ತಿಳಿದಿಲ್ಲವೇ? ತಿಳಿದಿಲ್ಲ ಮಾತೆ. ತಿಳಿದು ನೋಡು ನನ್ನ ಬುದ್ಧಿ ಸಂಪನ್ನ. ಅಗೋ ಜನನೇ, ಏನು ಆಶ್ಚರ್ಯ ಇದು? ಒಮ್ಮಿಂದೊಮ್ಮೆಲೆ ಈ ಪ್ರಕಾರ ನುಡಿಯುವುದಕ್ಕೆ ಅಭಿಪ್ರಾಯ ಏನಿರಬಹುದು? ಏನಿರಬಹುದು? ಅದೇ ಅಪರೂಪನ ರಾಣಿ. ಎಲ್ಲರ ಮುಂದೆ ನಟನೆ ಮಾಡಿದಂತೆ ಬಲ್ಲಿದ ಪಾರ್ಥನ ಮುಂದೆ ಸಲ್ಲದ ಮಾತುಗಳನ್ನು ಆಡಬಹುದೇ ಮಂದಮತಿ? ಗಂಧರ್ವರ ಸತೆ. ಅಹೋ ಪಾರ್ಥ, ಅಹೋ ಜನನೇ, ಇಬ್ಬರು ಇಷ್ಟು ಹತ್ತಿರಕ್ಕೆ ಬಂದರೂ ಬೇಡ ಬೇಡ ಎಂದು ತಿರಸ್ಕಾರ ಮಾಡುವಿಯಲ್ಲ. ಮಾತು ಮಾತಿಗೂ ಮಾತೇ ಮಾತೆ ಎನ್ನುವಿಯಲ್ಲ. ನಿನ್ನನ್ನೇನು ನಾವು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿಲ್ಲ ನಿನ್ನನ್ನು ಮಾತೆ ಮಾತೆ ಎಂದು ಕರೆಯಲು. ಒತ್ತು ಆಡಿದೆ ನಮ್ದು ತಿಳಿದುಕೋ ಮಾತೆ, ತಪ್ಪೇನಿದೆ? ಪಾರ್ಥ, ಅಹೋ ಜನನೇ, ಮಾತೆ ಎಂಬ ವಿಚಾರವನ್ನು ಬಿಡು, ಪ್ರಿಯೆ ಎಂದು 2 ವಾಕ್ಯಗಳನ್ನು ಕರಿ. ಪ್ರಿಯ ಎಂದು ವಿಚಾರವನ್ನು ಬಿಡು, ಮಗನಂದು ವಿಚಾರವನ್ನು ಮಾಡಬಾರ. ಅಹೋ ಪ್ರಿಯ, ಅಹೋ ಜನನೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳ ಮಾತೆ. ಎನ್ನಯ ವಿಷಯವ ಹೇಳುವೆನು, ಮನದಿಯ ಮರ್ಮವ ತಿಳಿಸುವೆನು. ಸುಂದರನೇ ಎನ ಚಂದಿರನೇ, ಸುಂದರನೇ ಎನ ಚಂದಿರನೇ. ಪ್ರಿಯ, ಅಹೋ ಜನನೇ, ಎನ್ನ ವಿಚಾರವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಅಮ್ಮಯ್ಯ. ಎನ್ನಯ ವಿಷಯವ ಹೇಳುವೆನು,
ನರ್ತಿಕೆಯರು ನಾವಿಬ್ಬರು. ಹಾ. ನಮ್ಮ ಹೆಸರು ರಂಬೆ ಊರ್ವಶಿ ಎಂದು ಕರೆಯುವರು. ಹಾ. ಇಂದು ಮರದಳ್ಳಿಯಲ್ಲಿ ನೀನು ತಪಸ್ಸು ಮಾಡುವುದನ್ನ ಕಂಡು ನಿಮ್ಮ ರೂಪ ಲಾವಣಕ್ಕೆ ಸೋತು ಹೋಗಿರುವಿರು ನಾವಿಬ್ಬರು. ಭಾರತ, ಅಹೋ ಅಮ್ಮಯ್ಯ, ಸಮಯವನ್ನು ವ್ಯರ್ಥ ಮಾಡದೆ ಮನದ ಅಭೀಷ್ಟೆಯನ್ನು ನೆರವೇರಿಸು ಪಾರ್ಥ. ಮಾಡಬೇಡ ನೀನು ಸಮಯ ವ್ಯರ್ಥ. ಅಹೋ ಸಮುದ್ರ ರಾಜನ ಪುತ್ರಿಯಳಾದ ರಂಭ, ನಿನ್ನಗೆ ಏತಕ್ಕೆ ಈ ಕಾಮದ ಒಣಜಮ್ಮ? ಅಹೋ ಮಾತೆ, ಅಹೋ ಪ್ರಿಯ, ಮಗನಂದು ನಾನು ನಿನ್ನಗೆ ಶರಣಾಗತನಾಗಿ ಬೇಡಿಕೊಳ್ಳುವನು, ಒಪ್ಪಿಕೋ ಮಾತೆ. ಜಗತ್ಪ್ರಖ್ಯಾತ. ಅದೆಂದಿಗೂ ಸಾಧ್ಯವಿಲ್ಲ. ಹಾ ಮಾತೆ, ಮಾತೆ ಎಂದು ಕರೆದನ್ನು ಬಿಟ್ಟು ಬಿಡು. ಮಗನಂದು ಕರೆಯುತ್ತಾಯೇ, ಕರೆಯುವುದಿಲ್ಲ. ಅದು ಹೇಳಕ್ಕಾಗುವುದಿಲ್ಲ ಮಾತೆ. ಏತಕ್ಕಾಗಿ ಮಾತೆ ಮಾತೆ ಎನ್ನುತ್ತಿರುವೆ? ದೇವೇಂದ್ರನು ನಿನ್ನಗೆ ಏನಾಗಬೇಕು? ನಾನು ಯಾವ ರೂಪದಲ್ಲಿ ನಿನಗೆ ಮಾತೇ ತರ ಕಾಣಿಸುವೆನು? ದೇವೇಂದ್ರನು ಹೆಂಡತಿಯೋ ಇನ್ನ ನೀನು ಯಾರ ಹೆಂಡತಿಯೋ? ದೇವೇಂದ್ರನ ಹೆಂಡತಿ. ಮತ್ತೆ ಆದ ಕಾರಣ ನನಗೆ ಜನನಿ ಆಗಬೇಕು ಮಾತೆ. ದೇವೇಂದ್ರನ ಹೆಂಡತಿಯಾದ ಮಾತ್ರಕ್ಕೆ ನಾನು ನಿನಗೆ ಜನನಿಯೋ? ಹೌದು ಹೌದು ಮಾತೆ. ಹಾಗಾದ್ರೆ ಧರ್ಮರಾಜನ ಹೆಂಡತಿ ನಿನಗೇನಾಗಬೇಕು? ಹತ್ತಿಗೆ ಆಗಬೇಕು. ನಮ್ಮ ಎತ್ತ ತಾಯಿ ಆಜ್ಞೆ ಆಗಿರುವುದು ಅಮ್ಮಯ್ಯ. ಧರ್ಮರಾಯನ ಹೆಂಡತಿ ನಿನಗೇನಾಗಬೇಕು? ನಿಜ ನಿಜ ಕೇಳುವುದು ಅತ್ತಿಗೆ ಅತ್ತಿಗೆ ಆಗಬೇಕು. ನಮ್ಮ ಕುಂತಿದಾಯಿಯ ಆಜ್ಞೆ ಆಗಿರುವುದು ಮಾತೆ. ಅತ್ತಿಗೆ ಆಗಬೇಕು ಎಂದು ಹೇಳಿ ಅತ್ತಿಗೆಯನ್ನೇ 5 ಜನರು ಕಟ್ಟಿಕೊಂಡಿರುವಿರಲ್ಲ, ನಾಚಿಕೆ ಆಗುದಿಲ್ಲವೇ ನಿಮಗೆ? ತಾಯಿ ಮಾತು ತಿರಸ್ಕಾರ ಮಾಡಬಾರದು ಅಮ್ಮಯ್ಯ. ಹಾಗೆ ನನ್ನ ಮಾತು ತಿರಸ್ಕಾರ ಮಾಡದೆ ನಿನ್ನ ಮಾತು ತಿರಸ್ಕಾರ ಮಾಡಿದರೆ ಈ ಪ್ರಜೆ ಜನಗಳು ಒಪ್ಪುವುದಲ್ಲ ಮಾತೆ. ನನ್ನ ತಂಗಿಯನ್ನು ಕಳಿಸುವೆನು. ತಂಗಿಯನ್ನು ಒಪ್ಪಿಕೊಳ್ಳುವನು, ತಾಯಿಯನ್ನು ಒಪ್ಪಿಕೊಳ್ಳುವನು, ಅಕ್ಕ ಎಂದು ಒಪ್ಪಿಕೊಳ್ಳುವನು. ನನ್ನ ತಂಗಿಯನ್ನು ಕಳಿಸುವೆನೆಂದು ಹೇಳಿದೆ. ಕಳಿಸು ಕಳಿಸು ಮಾತೆ. ಹೇಳಿ ಮಾಡ. ಅಹೋ ಮಾತೇರಿ, ಅದು ಆಗಿರಲಿ. ಆಹಾ, ನೀವು ದಾರಂಬುವುದು ಮುಂಚಿತವಾಗಿ ಹೇಳಿರಿ, ನನ್ನ ಅನುಮಾನವನ್ನು ಬಿಡಿಸಿರ ಕಂಡಿರ ಜನನೀಯರ. ಇಷ್ಟೊತ್ತವರೆಗೂ ಹೇಳಿದ್ದೇನು? ಇಂದ್ರನ ಪುರಕ್ಕೆ ರಾಜನರ್ತಕಿಯರು ರಂಭಾ ಊರ್ವಶರೆಂದು ನಮ್ಮ ಹೆಸರು. ತಿಳಿದೆ ತಿಳಿದೆ ತಿಳಿಯಿತು ಮಾತೆ. ಸುಂದರ, ಅಹೋ ಜನನೇ, ಪ್ರಿಯ, ಅಮ್ಮಯ್ಯ, ಅಮ್ಮಯ್ಯ ಎನ್ನಬೇಡ. ಮಗನೊಂದು ಒಪ್ಪಿಗೆ ಮಾತೆ. ನಾನೇ ಹೌದು. ಪ್ರೇಯಸಿ ಎಂದು ನೀನು ಒಪ್ಪಿಕೊ. ಮಗನೊಂದು ನೀನು ಒಪ್ಪಿಗೆ ಜನನೇ. ನೀನು ಮೊದಲು ಒಪ್ಪಿಕೊ. ನೀನು ಮೊದಲು ಒಪ್ಪಿಗೆ ಅಮ್ಮಯ್ಯ. ಹೌದೇ? ಹೌದು ಮಾತೆ. ನಾನೇ ನಿನ್ನನ್ನು 9 ತಿಂಗಳು ಹೆತ್ತು ಒತ್ತಲ್ಲವಲ್ಲ? ದೇವೇಂದ್ರನು ಹೋಗಿ ಕೇಳು ಮಾತೆ. ನೀನೇ ಹೋಗಿ ಕೇಳೋಗು. ನೀನು ಹೋಗಿ ಕೇಳು ಮಾತೆ. ಬೇಕಾಗಿಲ್ಲ. ಇಲ್ಲ, ಪುರವರ ರಾಜನನ್ನು ಕೇಳು ಮಾತೆ. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನು ಇಲ್ಲಿ ಅಲ್ಲ. ಸುತ್ತಮುತ್ತ ಯಾರೂ ಇದ್ದರು, ನಾನು ನೀನು ಇಲ್ಲಿ ಅಲ್ಲ. ಬಾರೋ ರಣಿಮತೆ, ಕೆಂಪು ತಿನ್ನೆಯ ಜೇನ ಹಗಲೇ ಕೊಡುವೆ ಕಾಣಿಕೆ. ಸುತ್ತಮುತ್ತ ಯಾರೂ ಇದ್ದರೆ ಬಾರ 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 ಬಾರ. ಸುಂದರ, ವಿಶ್ವಾಮಿತ್ರನ್ ಎಂತವನು ಗೊತ್ತೇ? ಏನಾಗಿರುವನು ಮಾತೆ? ಏನಾಗಿರುವನೆ? ನಿಮ್ಮಂತವರು ಆ ಇದು ತಪಾಸಿಗೆ ಧರ್ಮಯುದ್ಧವನ್ನು ಪಡೆಯೋದು ಬರ್ತಿರುವನು ಜನ. ಹೌದೇ? ಹೌದು ಜನನೇ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ಎನ್ನ ಮಾತನು ಕೇಳು ಎನ್ನುವನು, ಬಾರೋ ಹತ್ತಿರ. ನಿನ್ನ ಮಾತ
ದೂರ. ಅಯ್ಯೋ ಶಿವ ಶಿವ ಅಮ್ಮ ಜನನಿಯರೇ, ಪ್ರಿಯ, ಎಂತ ಕಠೋರವಾದ ಮಾತುಗಳನ್ನಾಡಿದ್ರಿ. ಇಂಥ ಮಾತನ್ನು ಹೇಳಿದೆ. ಇಂಥ ನೀಚ ಮಾತುಗಳನ್ನ ಆಡಿ ನನ್ನನ್ನ ಯಾವ ನರಕ ಕುಂಡಲದಲ್ಲಿ ಹಾಕಬೇಕೆಂದುಕೊಂಡಿದ್ದೀರಿ. ಚೆನ್ನಾಗಿ ಹೇಳವಮ್ಮ. ಮಾತೇ ಚೆನ್ನಾಗಿ ಹೇಳಬೇಕೆ? ಹೌದು ಮಾತೇ. ಬಿಡಿಸಿ ಹೇಳಬೇಕೆ? ಹೌದು ಜನನೇ. ಹೇಗೆ ಬಿಡಿಸಬೇಕು? ಹೇಗೆ ಬಿಡಿಸಿ ಹೇಳುತ್ತೀಗೆ ತಿಳ್ಕೊ ಮಾತೆ. ನೀನು ಹೇಳು ನೋಡೋಣ. ನೀನು ಹೇಳ ಮಾತೆ. ಹೇಳಿದ್ರು ನೀನು ಕೇಳಲಿಲ್ಲವಲ್ಲ, ಕೇಳುತ್ತಿಲ್ಲವಲ್ಲ. ಅಪ್ಪ ಪ್ರಿಯ, ಅಮ್ಮಯ್ಯ, ಎಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ದೂರ ದೂರ ಸರಿಯುತ್ತಿರುವೆಯಲ್ಲ. ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಿದರೆ ಮತ್ತೆ ಬೇಕು ಎಂದಾಗ ಅದು ನಿನಗೆ ಸಿಗುವುದಿಲ್ಲ. ನೀವು ಹೇಳಿದ ಮಾತಿಗೆ ಒಪ್ಪಿಕೊಂಡರೆ ಪರ ಜನರು, ಈ ಸಭ ಜನರು ಒಪ್ಪುವುದಲ್ಲ ಜನನೇ. ಏಕೆ ಒಪ್ಪುವುದಿಲ್ಲ? ನೀವು ತಾಯಿಯಾಗಬೇಕಲ್ಲ, ಅದಕ್ಕಾಗಿ ಪಾರ್ಥ, ಅಮ್ಮಯ್ಯ, ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಹೇಳು. ಇದು ಬಿಟ್ಟರೆ ಮತ್ತೇನಿಲ್ಲ ಮಾತೆ. ಮೊದಲು ಈ ಸೌಂದರ್ಯವನ್ನು ಕಂಡುಬಿಟ್ಟು ನೋಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಅಮ್ಮಯ್ಯ. ಹೇಳುವೆನು ಕೇಳು. ಚೆನ್ನಾಗಿ ಹೇಳಗಾಳೆ.
ಹೌದು ಮಾತೆ. ಅಹೋ ಸುಂದರ, ಅಮ್ಮಯ್ಯ, ಹೆಣ್ಣನ್ನು ತಿರಸ್ಕಾರ ಮಾಡಿದರೆ ನಿನಗೆ ಒಳ್ಳೆದಿಲ್ಲ. ನೋಡು ನೋಡು, ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಾತೆ. ಮಾಧ್ಯಮ ಪಾಂಡವನಾದ ಅರ್ಜುನನೇ, ಆಹೋ ಅಮ್ಮಯ್ಯ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಪಾರ್ಥ, ಅಹೋ ಜನನೇ, ಯೌವನ ಕಳೆದುಕೊಂಡ ಮೇಲೆ ಮುಪ್ಪಿನ ಕಾಲದಲ್ಲಿ ಶಿವಪಾರಾಯಣ ಮಾಡಬೇಕು. ಪಾರ್ಥ, ಅಹೋ ಜನನೇ, ಅದನ್ನ ಬಿಟ್ಟು ಪ್ರೀತಿ ಮಾಡುವ ಸಮಯದಲ್ಲಿ ಈ ರೀತಿ ತಿರಸ್ಕಾರ ಮಾಡಬೇಡ ರಾಜ ರವಿಕೋಟ್ ತೇಜ. ಹಾಗೆ ಸುರಪನ್ನ ಮೋಹದ ಸತಿ ನೀನು ಕೇವಲ ನೀಚ ಜಾತಿ. ನೀನು ಇಂಥ ದುರಮನಸ್ಸು ದಾರಲ್ಲ ಕಲಿತೆ. ಆಹಾ, ವಂಚಕಿ ಪರಮ ಪಾತಕಿ ಪಂಚ ಭಾಷಣ ಬಾಧಕಿ ಸಿಲುಕಿ ಕಿಂಚುತ್ತ ನನ್ನ ಮಗನಂಬುವುದು ಅರಿಯದೆ ಮಂಚಕ್ಕೆ ಬಾಯೆಂದು ಕರೆಯಬಹುದೇ ಲಜ್ಜೆಗೇಡಿ. ನಿನ್ನನ್ನು ಕೂಡಿದರೆ ನನಗೆ ಪಾಪವ ಸಂಘಟಿಸಬಹುದು. ಆ ಚಿಕ್ಕ ಹೋಗೆ ಮಸಮತೆ. ಅಹೋ ಅರ್ಜುನ, ಅಹೋ ಜನನೇ, ನನ್ನನ್ನು ತುಚ್ಛ ಮಾತುಗಳಿಂದ ನಿಂದಿಸುವೆಯಾ? ಸಹಜವಾಗಿ ಮಾತನಾಡುವನು ಮಾತೆ. ವಯ್ಯಾರಿ ಎನ್ನುವೆಯಾ? ಅಮ್ಮಯ್ಯ, ವಯ್ಯಾರಿ ಎನ್ನುವೆಯಾ? ನಾನು ಎಷ್ಟಿಗೆ ಹೇಳಿದರೆ ಕೇಳಿದ ಮೇಲೆ ಏನನ್ನಬೇಕು ತಾಯಿ ನಿನಗೆ? ನಿನ್ನನ್ನು ತಯ್ಯಾರಿ ಮಾಡಿಬಿಡುವೆನು ನೋಡು. ಏನಾದರೂ ಮಾಡು, ನನ್ನನ್ನು ಮಗನಂದು ಒಪ್ಪಿಕ ಮಾತೆ. ನಿನ್ನನ್ನು ಒಲಿಸಿಕೊಳ್ಳದೆ ನಾನಿಲ್ಲಿಂದ ಹೋಗುವುದಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಮುಗಿತೆ. ಅಹೋ ಅಮ್ಮಯ್ಯ, ಏನು ಮಾಡುತ್ತಿದ್ದೆ? ನೀನು ಏನು ಮಾಡುತ್ತೀರಿ ಮಾತೆ? ನಿನ್ನನ್ನು ನೋಡುತ್ತಿದ್ದೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಜನರೇ. ನೋಡುತ್ತಿರುವೆಯಲ್ಲ, ನೋಡು ನೋಡು. ನೋಡುವುದಲ್ಲ ಮಾತೆ, ನೋಡುವುದಿಲ್ಲವೇ? ಆಗುವುದಲ್ಲ ಮಾತೆ. ಅಮ್ಮಯ್ಯ, ಒಪ್ಪಿಕೊಳ್ಳ ಸಾಧ್ಯವಿಲ್ಲ ಜನರೇ. ಆಗುವುದಲ್ಲ ಮಾತೆ. ನೀನು ನನಗೆ ತಾಯಾಗಬೇಕು ಅಮ್ಮಯ್ಯ. ಅಮ್ಮಯ್ಯ, ಅಮ್ಮಯ್ಯ, ಸಾಲದೊಯ್ಯುವುದಿಲ್ಲವೇ? ಅಹೋ ಜನನೇ, ನೋಡು, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ತಾವೇ. ಮುಟ್ಟು. ಆಗುವುದಲ್ಲ ಮಾತೆ, ನಾನು ಮುಟ್ಟಲೆ? ಆಗುವುದಲ್ಲ ಮಾತೆ. ಪಾರ್ಥ, ಅಮ್ಮಯ್ಯ, ಹಳಗುಣ. ಅಮ್ಮಯ್ಯ, ಅದು ಒಂದೇ ಅಕ್ಷರ, ಮಾತೆ, ಅದು ಒಂದೇ. ತಾಯಿ, ಇದು ಒಂದೇ ಪ್ರಾಕ್ಟೀಸ್. ಹೌದು. ಇನ್ನೇನ ಬೇಕಮ್ಮಯ್ಯ? ಹೌದೇ? ಹೌದು ಜನರೇ, ಒಂದು ಸಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ. ಆಗುವುದಲ್ಲ ತಾಯಿ. ಪ್ರೇಯಸಿ ಎಂದು ಕರಿ. ಮಗನಂದು ಕರಿ ಮಾತೆ. ಹೇಳಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಸಿಂಧೂರ ಮಲ್ಲಿಗೆ ತಂದೆ, ಸಿಂಧೂರ ಮಲ್ಲಿಗೆ
ಸೈಲೆನ್ಸ್. 64 ಹಳಕೋಟೆ ಗ್ರಾಮದಲ್ಲಿ ಅಕ್ಕ ತಂಗಿ ಅಪ್ಸರೆ ಸ್ತ್ರೀಯಳು. ಪುರವರ ರಾಜನ ಸತಿಯಾದ ಮೇಲೆ ನನಗೆ ತಾಯಿ ಆಗಬೇಕಲ್ಲ ಮಾತೆ. ಹೌದೇ? ಹೌದು ಜನನೇ. ಇದು ಒಂದೇ ಮಾತೆಂದು ಗೊತ್ತಿರುವುದು. ಆ, ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನನ್ನ ಹಗರಾಮೃತವನ್ನು ಸವಿಯಬೇಕೆಂದು ನಿನ್ನಲ್ಲಿ ಸಾರಿ ಸಾರಿ ಬೇಡಿಕೊಳ್ಳುತ್ತಿರುವ ಪಾರ್ಥ ದುರದೋಳ ಅತಿ ಸಮರ್ಥ. ಅಯ್ಯೋ ಶಿವ ಶಿವ, ಕೆಟ್ಟೆನು ಕೆಟ್ಟೆನು ಅಮ್ಮ ಜನನಿಯರೇ. ಪ್ರಿಯಾ, ಪುನಃ ಪುನಃ ಇಂಥ ಅಪಶಬ್ದದ ನುಡಿಗಳನ್ನು ನುಡಿಯಬೇಡರೆ. ಸಕಲ ವಿದ್ಯೆ ಪಾರಂಗತನಾದ ನನ್ನ ಮೇಲೆ ಇಂಥ ದುರಮನಸ್ಸು ಏತಕ್ಕೆ ತಾಳದೆ? ಹೌದೇ? ಸುಜ್ಞಾನಿಗಳಿಗೆ ಅಜ್ಞಾನವೇ ಪ್ರಾಪ್ತವಾಯಿತು. ಶಂಕರ ಹರ ಹರ ಗಂಧರ್ವರ. ಅಹೋ ಮಧ್ಯಮ ಪಾಂಡವನಾದ ಅರ್ಜುನನೇ, ಅಹೋ ರಂಭಾದೇವಿ, ಎಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ನಮ್ಮ ಪ್ರೀತಿ ಪ್ರೇಮವನ್ನು ತಿರಸ್ಕಾರ ಮಾಡುತ್ತಿರುವಿಯಲ್ಲ. ಹೌದು ಮಾತೆ. ನೀನೆಂಥ ಪುರುಷನಿರಬೇಕು. ಅಹೋ ಅಮ್ಮಯ್ಯ, ಬ್ಯಾಡ ಅಂದರೆ ನೀನೆಂತ ಪಾರ್ಥ, ಪಾರ್ಥ, ಅಮ್ಮಯ್ಯ. ನಿನ್ನಲ್ಲಿ ಕಾಮ ಕ್ರೋಧ ಮದ ಮತ್ಸರಗಳು ಇದೆಯೋ ಇಲ್ಲವೋ? ಅಹೋ ಅಮ್ಮಯ್ಯ, ನೀವು ತಾಯಿ ಆಗಬೇಕು ಮಾತೇನೆ. ನಿನ್ನಲ್ಲಿ ಕಾಮ ಕ್ರೋಧ ಮದ ಮತ್ಸರಗಳು ಇದೆಯೋ ಇಲ್ಲವೋ? ಮೇಲೆ ಪ್ರಯೋಗ ಮಾಡಿದರೆ ಈ ಸಭ ಜನರ ಲಕ್ಷಣದಲ್ಲ ಮಾತೆ. ಇದೆಯೋ ಇಲ್ಲವೋ ಅದನ್ನೇಳ ಮೊದಲು. ನೀವು ಕೇಳುವ ಮಾತಿಗೆ ಅರ್ಥವಿಲ್ಲ, ನೀವು ಕೇಳಬಾರದ ಮಾತೆ. ಪಾರ್ಥ, ಅಹೋ ಜನರು, ನಿನ್ನಲ್ಲಿ ಮನಸೋತು ಬಂದಿರುವರೆಂದು ಹೇಳಿದ್ರೆ ನಮ್ಮಂತ ಹೆಣ್ಣನ್ನೇ ತಿರಸ್ಕಾರ ಮಾಡುವಿಯಲ್ಲ. ನಾವು ತಾಯಿ ಆಗಬೇಕೆಂದು ಹೇಳಿದ ಮೇಲೆ ನಿನಗೆ ಈ ವಿಚಾರವನ್ನು ಬಿಟ್ಟು ಬಿಡು ಮೊದಲು. ನೀನು ಈ ವಿಚಾರವನ್ನ ಬಿಟ್ಟು ಬಿಡಬಾರ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ರೆಡಿ ಆಗಿರ್ಬೇಕು.
ಅಮ್ಮಯ್ಯ ಪಾರ್ಥ ಜನನೇ ಮುಗಿತೆ ಅಹೋ ಜನನೇ ಅಲ್ಲ ಜನನೇ ನಿನ್ನ ಅಂಗ ಸುಖ ದೇಹಕ್ಕೆ ಮನಸೊತ್ತು ಓಡೋಡಿ ಬಂದಿರುವೆವು. ಹಾ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರೆ ನೀನು ಧೀರನು, ನೀನು ಪುರುಷನು. ಇಲ್ಲ ನೀನೆಂತವನು ಪಾರ್ಥ, ನಿನ್ನ ಜನ್ಮವೇ ವ್ಯರ್ಥ. ಹೆಣ್ಣಿನ ಸುಖವನ್ನು ಅನುಭವಿಸಿದ ಮೇಲೆ ಇದ್ದು ವ್ಯರ್ಥ ನೀನು. ಕಥಾನಾಯಕ ತಿಮ್ಮಪ್ಪ ಎಲ್ಲಿದ್ರು ಅರ್ಜೆಂಟಾಗಿ ಬರ್ಬೇಕು. ಕಥಾನಾಯಕ ತಿಮ್ಮಪ್ಪ ಬಳಿರೆಗಳ ಸಾರಥಿ ಭೂಮಿ ಬ್ರಹ್ಮಾಂಡಕ್ಕೆ ಸ್ತಂಭದಂತಿರುವ ಮಹಾಮೇರ ಪರ್ವತವು ಒಮ್ಮಿಂದೊಮ್ಮೆಲೆ ಎನ್ನ ಶಿರದ ಮೇಲೆ ಬಿದ್ದರೆ ಜಯಭ್ರಾಂತನಾಗಲಿಲ್ಲ. ಹೌದೇನ ಆ ಸಾರಥಿ ಭೂಮಿ ಪಾರ್ವತಿ ಪತಿಯ ತ್ರಿಶೂಲಕ್ಕೆ ನಾನು ವಶಪಡವನಲ್ಲ. ಕುಲಾಬ್ದಿಗಳ ಇಂದ್ರನ ಸತ್ಪತ್ರ ಮಾತ ಪತ್ರ ಆಯ್ದಕ್ಕೆ ನಾನು ಹಿಂಜಯವನಲ್ಲ. ಹೌದೇನ ಆ ಸಾರಥಿ ಭೂಮಿ ಆದರೆ ಈ ಜನನಿಯರ ಬಂದ ಒಂದ ಕರ್ಕಸಮವಾದ ವಾಕ್ಯವನ್ನಾಡಿ ಎನ್ನ ಹೃದಯದಲ್ಲಿ ನಾಟಿಸಿ ಕಂಗಡಿಸಿ ಎನ್ನ ದೇಹವನ್ನು ಸುಟ್ಟು ಬಿಟ್ಟವಲ್ಲ. ಹೌದೇನ ಸಾರಥಿ ಭೂಮಿ ಅಮ್ಮ ಜನನಿಯರು ನಿಮಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ. ಮಾಡು ಮಾಡು. ನನ್ನನ್ನು ನಿನ್ನ ಮಗನಂದು ತಿಳಿಯಬೇಕು ಕಂಡಿಯಾ ಮಾತಿಯರ ಸಾರಥಿ, ಮತ್ತೆ ಇಷ್ಟೊತ್ತು ನಾವು ಮಾಡಿದ್ದೇನು? ಇಲ್ಲ ಕೊಬ್ಬರಲ್ಲಿ ಹೋಗ್ಬೇಕಾಯ್ತ, ಯಾಕಂದ್ರೆ ಪವರ್ ಪಾಯಿಂಟ್ ಹೋಗಿ ಬಂದಿರ ಅಷ್ಟು. ಅಲ್ಲ, ಮಾತೆ ಎನ್ನುವೇನಿಲ್ಲ, ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳು. ಆತನಿಗೆ ಏನ್ ಹೇಳಮ್ಮ, ಯಾವಾಗನ ಕೇಳ ಕಬ್ಬಿನಲ್ಲ ಏನಂತ. ಈ ಅವಕಾಶವು ನಿನಗೆ ಸಿಕ್ಕರೆ ಸುಮ್ಮನೆ ಬಿಡುತ್ತಿದ್ದೆ. ಅಮ್ಮ ಇಂಥ ಅವಕಾಶ ಸಿಕ್ಕರೆ ಪವರ್ ಪಾಯಿಂಟ್ ಇಲ್ಲ, ಈಜಾಡ್ಕೊಂಡು ಹೋಗ್ತದೆ. ಪ್ರಿಯಾ, ಅಮ್ಮಯ್ಯ ಏನು ಓ ಜನನೇ ಏನು ಮಾಡುತ್ತಿರುವೆ? ಅಮ್ಮಯ್ಯ ಎಂದು ಹೇಳುತ್ತಿರುವನಲ್ಲ ಮಾತ. ಬೇಡ ಬೇಡ ಬೇಡ, ಮತ್ತೇನು ಹೇಳಬೇಕು ಮಾತ? ಪ್ರೇಯಸಿ ಪ್ರೇಯಸಿ, ಆಗುವುದಲ್ಲ ಮಾತೆ, ಹೆಂಡತಿ ಆಗುವುದಲ್ಲ ತಾಯಿ, ನೋಡು. ಆಗುವುದಲ್ಲ ಜನನೇ, ಹತ್ತಿರ ಬಾ, ಬರವದಲ್ಲ ಮಾತೆ, ಬಾ 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 ಬಾ, ಬರವದಲ್ಲ ಮಾತೆ. ನೋಡು ನೋಡು ನೋಡು. ಮೂರನಿಂದ ಮಾತನಾಡಮ್ಮಯ್ಯ.
ಬಿಟ್ಟು ನೋಡು, ನನ್ನ ಪ್ರೀತಿಯನ್ನು ಒಪ್ಪಿಕೊ, ನಿನ್ನ ಕಾಮದಾಹವನ್ನು ತೀರಿಸು. ಪ್ರಿಯ, ಅದು ಎಂದಿಗೆ ಸಾಧ್ಯವಲ್ಲ ಅಮ್ಮಯ್ಯ. ಕೇಳನ್ನ ಹಿತನುಡಿಯ. ಪವರ್ ಬ್ಯಾಂಡ್ ನೀನು ಸಿಕ್ಕಂಗೆ ಆಯ್ತು. ಅಮ್ಮ ಜನನೇ, ಸುಂದರ, ಮನೋಹರ ಎಂದು ಕರೆಯಬೇಡರೆ, ಏನೆಂದು ಕರೆಯಬೇಕು? ಕುಮಾರ ಎಂದು ನುಡಿಯಿರಿ. ಹೌದೇ? ಬಾಯಿಗೆ ಬಂದಂತೆ ಅಪಶಬ್ದಗಳನ್ನು ನುಡಿಯಬೇಡರಿ. ನಿನ್ನನ್ನು ನಮ್ಮ ತಾಯಿ ಅಮ್ಮ ಓರ್ವಸೆ, ನಿನ್ನನ್ನು ನಮ್ಮ ತಾಯಿ ಅಲ್ಲವೆಂದು ನಾವು ಹೇಳಿದವಲ್ಲ. ಅಹೋ ಜನನೇ, ನಮ್ಮ ಚಂದ್ರ ವಂಶಕ್ಕಲ್ಲ ನೀನೇ ಜನನಿಯಾಗಿರ್ಬೇಯಲ್ಲ. ಹೌದೇ? ಅದು ಹೇಗೆಂದರೆ, ಹೇಗೆ? ಪೂರ್ವದಲ್ಲಿ ನೀನು ಅಪೂರ್ವನ ಸತಿ, ನಿನ್ನ ಹೊಟ್ಟೆಯೊಳು ಪುರ ಆಯುಧ ಎಂಬವರು ಹುಟ್ಟಿದರು. ಹೌದೇ? ಆತನ ಹೊಟ್ಟೆಯಲ್ಲಿ ನವೀಶನ್ ಹುಟ್ಟಿದನೋ, ಆ ರಾಜ ಪರಂಪರೆಯಲ್ಲಿ ನಾವು ಹುಟ್ಟಿದೆವು. ನಾನು ನಿನ್ನಗೆ ಏನಾಗಬೇಕು, ನೀನೇ ಯೋಚನೆಯನ್ನ ಮಾಡು ಜನನಿ. ಪುರಂದರನಾಥಾಗಿದೆ ಪಾರ್ಥ, ಅಮ್ಮಯ್ಯ. ಹಾಗಿಂದಾಗ ಹೌದು ಮಾತಾ, ಈಗಿಂದೀಗ. ಹೌದು ಜನನೇ, ಆಗ ಊಟ ಮಾಡಿದ್ದ ಹಾಗ, ಹೌದು ಮಾತಾ. ಈಗ ಊಟ ಮಾಡಿದ್ದು. ಅರ್ಥವಾಯಿತೇ? ಅಹೋ ಜನನೇ, ಅರ್ಥವಾಯಿತೇ? ಅರ್ಥವಾಗಿಲ್ಲ ಮಾತೆ. ಹೇಳಿದಳಲ್ಲ, ಈಗ ಊಟ ಮಾಡಿದ್ದು ಈಗ. ಅರ್ಥವಾಗಿರಲಿಲ್ಲ. ಆಯ್ತು ಮಾತೆ. ಪಾರ್ಥ, ಜನನೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳ ಮಾತೆ. ಸುಂದರ, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳ ಮಾತೆ. ಬಾರೆ ಮಗನು. ನಿನ್ನನ್ನು ಮುದ್ದಾಡಿ ರತಿ ಸುಖವನ್ನು ಅನುಭವಿಸಲೆಂದು ಎನ್ನ ಮನೆಯು ಕಾತರುತ್ತಿರುವುದು. ಪ್ರಿಯಾ ಪ್ರಿಯಾ ಪಾಠ ಕೇಳಿಸುತ್ತಿಲ್ಲವೇ? ಚೆನ್ನಾಗಿ ಹೇಳು ಮಾತೆ. ಕೇಳಿಸುತ್ತಿಲ್ಲವೇ? ಕೇಳಿಸುತ್ತಿರುವುದು ಹೇಳು ಮಾತೆ. ತೋಟಕ್ಕೆಯಲ್ಲಿ ಬಿಗಿದಪ್ಪಿ ರತಿ ಸುಖವನ್ನು ಕೊಡುವ ಎಂದು ಬೇಡಿಕೊಳ್ಳುವನು ರಾಜ ರವಿಕೋಟೆ ತೇಜ. ಅಯ್ಯೋ ಶಿವ ಶಿವ, ಹಿರಿಯರು ದುರ್ಬಲ ಅಮ್ಮ ನಮ್ಮ ಓರ್ವಸರೆ ನನ್ನಂ ದಾರಂದು ಗ್ರಹಿಸಿದರೆ ಇಂಥ ಮನಸ್ಸು ಯಾತಕ್ಕ
ಬಾಧೆಗೆ ನೀನು ಹೇತಕ್ಕೆ ಗುರಿಯಾಗಿರಿ. ಅಯ್ಯೋ ಹರಾರ, ನಿಮ್ಮ ಮಾತನ್ನು ನಾನು ಕೇಳುವುದಲ್ಲ, ನನ್ನ ಕಿವಿಗಳನ್ನು ನಾನು ಮುಚ್ಚಿಕೊಳ್ಳುವುದು. ಕೇಳುವುದಿಲ್ಲವಂತೆ. ಅಕಟಕಟ ಮಕ್ಕಳಾದವರಿಗೆ ಹಾಲನ್ನವನ್ನಿಟ್ಟಿರಿ, ತಿನ್ನುವ ಪದಾರ್ಥವನ್ನು ಕೊಟ್ಟಿರಿ, ಮಂತ್ರ ಉಪಚಾರದಿಂದ ಮಕ್ಕಳನ್ನು ಸಂತೋಷಗೊಳಿಸಿದೆ. ತಾಯಿ ಗಂಧ ಪರಿಮಳವನ್ನ ಹಚ್ಚಿ ಮಲ್ಲಿಗೆ ಹಾರವನ್ನ ಹಾಕಿ ತಾಂಬೂಲವನ್ನು ಕೊಟ್ಟು ನನ್ನೋಳ ಪ್ರೀತಿಯನ್ನಿಟ್ಟಿರಿ. ಅಹೋ ತಾಯಿ, ಪುತ್ರ ಭಾವನವನ್ನಿಡು, ಛತ್ರ ಉಪಚಾರವನ್ನ ಬಿಟ್ಟು ಬಿಡು, ಹುತಾರ್ಥನಾಗುವನ ಮಾತೆ ಛತ್ರಕ್ಷಾತ ಆಗುವುದಿಲ್ಲ ಮಾತೆ. ಮಾತೇ ಇಲ್ಲ. ನಾನು ಅದು ಸಾಧ್ಯ ಒಪ್ಪಿಕೊಳ್ಳುವುದಲ್ಲ ಮಾತೆ. ಸಾಕು ಸಾಕು ಬಾಯಿ ಮುಚ್ಚರೆ. ಇಂದಿಗೆ ನನ್ನ ಪುಣ್ಯದ ಮಹಿಮ ಸಮರ್ಥ ಆಯಿತು. ಇಲ್ಲವಾದರೆ ಜನನಿಯರೇ ಮಗನನ್ನು ಮೋಹಿಸುವುದೇ. ಛೇ ಉತ್ಸವಗಳಿರ ಆಚಿಕೆ ನಡೆಯರೆ, ಸಣ್ಣ ತಾಂಗಿಯರೇ, ಸುರಪನ ಸತಿಯರೇ. ಅಹೋ ಜನನಿಯೇ, ನಾವು ಆಚೆಗೆ ಹೋಗೋದಕ್ಕೆ ಹೌದು ಮಾತೆ. ನೀನು ಜೊತೆಯಾಗಿ ಬಾ. ಬರುವುದಲ್ಲ ಮಾತೆ. ನಾವು ಹೋಗುವುದಿಲ್ಲ. ಹಾಗಾದ್ರೆ ಹೇಳುವುದು ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಪ್ರಿಯ, ಅಹೋ ಜನನೇ, ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು ಮಾತೆ. ನಮ್ಮ ಸಂಬಂಧ ಹಾಗೆ ಮನಜೆ ನಾಗೆ, ಹಾಗೆ ಮನಜೆ ನಾಗೆ, ಯೌವನದ ಸಾಗರದೆ ತೇಲಿದೆ ಅಲೆ ಅಲೆಯಾಗಿ, ಯೌವನದ ಸಾಗರದೆ ತೇಲಿದೆ ಅಲೆ ಅಲೆಯಾಗಿ, ಅನುರಾಗದ ರಸಾನಂದ. ಹೌದ ಹೌದ ಲಗ 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 ಹೌದೌದ ಏ ಹೊಡಿ ಉಣ್ಣತ್ತು
ಶಾಪವನ್ನು ಕಲೆ. ಅಮ್ಮ ಜನನಿಯರೇ, ಪಾರ್ಥ, ಶಾಪ ಕೊಟ್ಟರು ಚಿಂತೆ ಇಲ್ಲ, ಕೋಪಗೊಂಡರು ಅಡ್ಡಿ ಇಲ್ಲ. ಹಾ, ನನ್ನನ್ನ ಧರ್ಮಶರ ಮಾಡಿದ ಬಿಟ್ಟರ ಮಹಾ ಉಪಕಾರ ಮಾಡಿದಂತಾಗುವುದು ಕಂಡಿರ ಮಾತಿಯರ. ಹಾ ಪಾರ್ಥ, ಅಹೋ ಜನನೇ, ಹಾಗಾದ್ರೆ ಎಷ್ಟು ಮಾತ್ರಕ್ಕೆ ಒಪ್ಪಿಕೊಳ್ಳುವುದಿಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಜನನೇ. ಹಾಗಾದ್ರೆ ಶಾಪವನ್ನು ಕೊಡುವೆನು ನೋಡು. ಶಾಪ ಹೇಳಿ ಕೊಡುವೆವೋ ಪಾತನೆ, ಶಾಪ ಹೇಳಿ ಕೊಡುವೆವೋ ಪಾತನೆ, ಶಾಪ ಎನ್ನದಿರುವುದೋ ಪಾತನೆ, ಓ ಪಾತನೆ, ಶಾಪ ಹೇಳಿ ಕೊಡುವೆವೋ ಪಾತನೆ. ಒಂದು ವರ್ಷದ ಕಾಲ ಹೆಣ್ಣಾಗಿ ಬಾಳಲಿರು, ಒಂದು ವರ್ಷದ ಕಾಲ ಹೆಣ್ಣಾಗಿ ಬಾಳಲಿರು, ಕರುಣೆಯುಳ್ಳವರು ನರನಾಗಿ ಕೊಡುವೆ ಪಾಪಾತ್ಮನೆ, ಶಾಪ ಹೇಳಿ ಕೊಡುವೆವೋ ಪಾತನೆ, ಪಾಪ ಎನ್ನಾಗಿರುವುದವೋ ಪಾತನೆ, ಓ ಪಾತನೆ, ಶಾಪ ಹೇಳಿ ಕೊಡುವೆವೋ ಪಾತನೆ. ಪಾರ್ಥ, ಅಮ್ಮಯ್ಯ, ಏನು? ರಂಗ ಊರಿಸಿ ಶಬ ಪ್ರಯುಕ್ತವಾಗಿ ಇಲ್ಲಿ ಪಾತ್ರ ಮಾಡಿದವರೆಗೂ ಇವರು ಪ್ರೇಮ ಕಾಣಿಕೆ ಕಾರ್ಯ ಮಾಡುತ್ತಾರೆ. ಅಹೋ ಪಾರ್ಥ, ಅಹೋ ಅಮ್ಮಯ್ಯ, ಇದುವರೆಗೂ ರಂಭ ಊರ್ವಶಿ ರಾಜನರ್ತಕಿಯರಾದ ನಾವು ಹಾ ರತಿಸುಖವನ್ನು ನೀಡು ಎಂದರೆ ತಿರಸ್ಕಾರ ಮಾಡುವಿಯಲ್ಲ. ಹೌದು ಮಾತೆ. ಅದಕ್ಕೆ ನೀನು ಕೂಡ ನಮ್ಮಂತೆ ಒಂದು ಹೆಣ್ಣಾಗಿ ಬಾಳೆಂದು ಶಾಪವನ್ನು ಕೊಟ್ಟಿರುವರು ಪಾರ್ಥ. ಇನ್ನು ಮುಂದೆ ನಿನ್ನ ಜೀವನವೇ ವ್ಯರ್ಥ. ಅಮ್ಮ ಜನನಿಯರೇ, ಪಾರ್ಥ, ಅಮ್ಮ ತಾಯಿಗಳಿರ, ಅನ್ನರ ಮನೆಯಲ್ಲಿ ಹೆಣ್ಣಾಗಿದ್ದರೂ ಚಿಂತೆ ಇಲ್ಲ, ಕರದೋಳ ಬಳಿಯಲ್ಲಿದ್ದರೂ ನಾಚಿಕಿಲ್ಲ. ಹೌದೇ? ನನ್ನನ್ನು ಧರ್ಮಸೆರೆ ಬಿಟ್ಟರೆ ಮಹಾ ಉಪಕಾರ ಮಾಡಿದಂತೆ ಆಗುವುದ ಕಂಡಿಯ ಮಾತೆಯರ. ಅಹೋ ಪಾರ್ಥ, ಅಮ್ಮಯ್ಯ, ಇದುವರೆಗೂ ನಾನು ನಿಮಗೆ ಹೆಣ್ಣಾಗಿ ಬಾಳು ಎಂದು ಶಾಪವನ್ನು ಕೊಟ್ಟಿದ್ದೇನೆ. ಹಾ ಆದರೆ ಒಂದನ್ನು ಹೇಳುವನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ತಾಯಿ. ಪಾರ್ಥನೆ, ಅಮ್ಮಯ್ಯ, ನಮ್ಮಂತೆ ನೀನು ಸೀರೆಯನ್ನು ಉಟ್ಟುಕೊಂಡು ಹಣೆಯ ಮೇಲೆ ಕುಂಕುಮದ ಬೊಟ್ಟನ್ನು ಇಟ್ಟುಕೊಂಡು ಮುಡಿಯಲ್ಲಿ ಮುಡಿ ಹೂವನ್ನು ಪಡೆದು ಒಂದು ವರ್ಷದ ಕಾಲ ಹೆಣ್ಣಾಗಿ ಬಾಳೆಂದು ಶಾಪವನ್ನು ಕೊಡುವೆನು ಪಾರ್ಥ. ದುರದೋಳ್ ನೀನೇ ಅತಿ ಸಮ್ಮತ. ದೇವೇಂದ್ರ ದೇವೇಂದ್ರ ನನ್ನ ಮನ್ನಿಸಿ ನೀವು ಕೊಟ್ಟ ಶಾಪವು ಒಂದು ವರ್ಷ ಪರ್ಯಂತರ ಇರಬೇಕೆಂದು ಆಗ್ರಹಿಸಬೇಕು. ನಿಮಗೆ ಶರಣಾಗತನಾಗಿ ಬೇಡಿಕೊಳ್ಳುತ್ತೇನೆ ಮಾತೆ. ಅಣ್ಣನಲ್ಲಿಗೆ ಹೋಗುತ್ತೀನಿ ಜಾಗ್ರತೆ. ಧರ್ಮಜ ಸಂತೋಷವಾಗಿತ್ತು. ಹೋಗಿ ಬಾ ಪಾರ್ಥ, ನೀನೇ ಅತಿ ಸಮರ್ಥ. ಈಗ ಪವರ್ ಪ್ಲಾಂಟ್ಗೆ ಕಳಿಸಿ ನೋಡಿ. ದೇವ, ದೇವ,
ಅಲ್ಲ ಏನಿದ್ರು ದುಡ್ಡು ಏನಿದ್ರು ಲೀಸ್ಟ್ ಮುಖಾಂತರ ಬರ್ಸ್ಕರಿ, ಬಂಗಾರ ಮತ್ತು ಹೂನ್ಯಾರಿದ್ರು ನಮ್ ಕೈ ಕೊಡ್ರಿ, ನಾವ್ ಇಲ್ಲೇ ಸ್ಟೇಜ್ ಮುಖಾಂತರ ಭೀಮಾ ಭೀಮಾ ಭೀಮಸೇನ ನೀನೇ ಭೀಮ ಇದ್ದಂಗಿದೆ, ಮತ್ತೆ ಭೀಮ. ಸಾರ ಹೋ ದೇವ, ಶ್ರೀ ಗುಡ್ಡದ ಮಾರಮ್ಮ ಸುಂಕ್ಲಮ್ಮವ್ಗ ಮಾಡುವನು ಎನ್ನ ನಮಸ್ಕಾರ. ಹಾ ಎಲ ಸಾರ ದೇವ, ಶ್ರೀ ದ್ಯಾವಮ್ಮ ದೇವಿ ಶ್ರೀ ಸೋಡೇಶ್ವರಿಗೆ ಮಾಡುವೆನು ಎನ್ನ ನಮಸ್ಕಾರ. ಹಾ ಎಲ ಸಾರ ದೇವ, ಶ್ರೀ ಅಡಿಯಪ್ಪ ತಾತ ಅಕ್ಬರ್ ವಲಿಯ ಮಾಡುವೆನು ಎನ್ನ ಮೂರನೆಯ ನಮಸ್ಕಾರ. ಹಾ ಎಲ ಸಾರ ದೇವ, ಇಲ್ಲಿ ಕುಂತಿರುವ ಜನಗಳಿಗೆ ಮಾಡುವೆನು ಎನ್ನ ನಾಲ್ಕನೆಯ ನಮಸ್ಕಾರ. ಹಾ ಎಲ ಸಾರ ದೇವ, ಇನ್ನು ಮುಂದೆ ಕೇಳು ಈ ಧರ್ಮರಾಯನ ವಿಚಾರ. ಅದೇನು ದೇವ? ಎಲ ಮಾನವ ದೇವ, ಶ್ರೀಮದ್ ರುಕ್ಮಣಿ ಮನಂಬುಜ ವಿಜಯ ವಂದಿತವ ಹಾ ದೀನ ರಕ್ಷಾ ದಯಾ ಸಮುದ್ರ ಶ್ರೀಮಾನ್ ಗೋಪಾಲನ ಪಾದ ಕಿಂಕರ ಅನಗರ್ತ ರತ್ನಗಳಿಂದ ಅಲಂಕೃತನಾದ ಮಕಟಮಣಿ. ಹಾ ಮಾನವ ದೇವ, ಕರ್ಣ ಕುಂಡಳ ಪುತ್ರಾದಿ ಕೀಳ ಆರ ತೀರ ಒಳಿಗಳಿಂದ ಶ್ರೀಧರ ನಿರ್ಮೂಲ ತುಳಸಿ ವಾನ ಮೂಲವಂ ಧರಿಸಿ ಹಾ. ಈ ಸವನ ಕೇತನಕ್ಕೆ ಬಂದವರಂ ದಾರಂದು ಕೇಳುವ ನೀನು ದಾರು ಸೇವಕಾಗ್ರಣಿ ದೇವನೇ. ಓಹೋ ದೇವ, ನಾವು ತಾರಂದರೆ ಮಠವನ್ನು ಕಟ್ಟಿಸೋಕೆ ನಾನೇನು ಶಿವಕುಮಾರ ಸ್ವಾಮೀಜಿ ಎಲ್ಲ, ಸರ್ವರಿಗೂ ಸಂಗೀತ ಪಾಠವನ್ನು ಹೇಳಿಕೊಡೋಕೆ ನಾನೇನು ಪುಟ್ಟರಾಜ ಗವಾಯಿಗುವಲ್ಲ, ಯಾರಿಗೆ ಗೊತ್ತಿಲ್ಲದಂಗೆ ದಾನ ಧರ್ಮ ಮಾಡಲಿಕ್ಕೆ ನಾನೇನು ಡಾಕ್ಟರ್ ಪುನೀತ ರಾಜಕುಮಾರನು ಅಲ್ಲ. ಇಂಥವರಲ್ಲಿ ದಡ್ಡನಾಗಿ ಬಂದಿರುವ ಇಡೀ ಸುಂದರ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಂಕಿತವ. ಎಲ್ಲ ಸಾರಥಿ ನಾವು ದಾರಂದರೆ ನೀವು ದಾರು ರಾಜ. ಶ್ರೀಮದ್ ಈಲ ಮಂಡಳ ರಾಯರ ದಿವ್ಯ ರತ್ನ ಖಚಿತ ಪ್ರಭಕರ ಶ್ರೀಕರ ಶುಭಕರ. ಹಾ. ಸಾರಥಿ ದೇವ, ಶೃಂಗಾರದಿಂದ ಶೋಭಿಪ ಇಂದ್ರ ಪ್ರಸ್ಥಾಪುರಕ್ಕೆ ಮಂಡಳ ದೀಪ ಪಾಂಡವ. ಹಾ. ಎಲ್ಲ ಸಾರಥಿ ದೇವ, ಪ್ರವರ್ಧನ ಕುಂತಿ ದೇವಿಯ ಗರ್ಭಾತಿ ಚಂದ್ರ ಧರ್ಮರಾಯ ಮಹಾರಾಜನೆಂದು ತಿಳಿಯಲೇ ಸಾರಥಿ ಬಾಸುರಮತಿ. ಓಹೋ ಧರ್ಮರಾಜ ಮಹಾರಾಜರು ತಾವಾದರೆ ಇಂದು ಹಂತವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ರಾಜ? ರವಿಕೋಟಿ ತೇಜ. ಎಲ್ಲ ಸಾರಥಿ ದೇವ, ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇ ಏನೆಂದರೆ, ಅದೇನು ದೇವ? 12 ವರ್ಷ ಅರಣ್ಯದಲ್ಲಿ ವನವಾಸ ಮಾಡಿ ಮುಂದೆ 1 ವರ್ಷ ಅಜ್ಞಾತ ವಾಸ ಮಾಡುವ ನಿಮಿತ್ತ ಆಲೋಚನೆ ಮಾಡಿ ಮುಂದೆ ನಡೆಯುವ ಈ ಭೀಮ. ವಿಷಯವನ್ನು ಮಾತನಾಡೋದಕ್ಕೆ ಈ ಸಭೆಗೆ ಬರಣವಾಯ್ತು ಕಂಡಿಯ ಸಾರಥಿ. ತಿಳಿಯಿತೇ ನಾನು ಬಂದ ಸಂಗತಿ. ತಿಳಿದು ಭೂಪತಿ, ಮತ್ತೆ ಮುಂದೇನು ಸಂಗತಿ? ಎಲ್ಲ ಸಾರಥಿ ಅಹೋ ದೇವ, ಎನ್ನ ಅನುಜರಾದ ಭೀಮ ಅರ್ಜುನಂ ಕರೆತರುವಂತನಾಗು ಸಾರಥಿ. ಹೋಗು ನೀನು ಜಾಗೃತಿ. ನಿಮ್ಮಿಷ್ಟಂತೆ ಆಗಲಿ ದೇವ, ನಿಮ್ಮ ಸುಂದರವಾದ ಪೀಠವನ್ನು ಅಲಂಕರಿಸಿ ಜಾಗೃತಿ. ತಮ್ಮ ಹೆಸರಿಂದಾಗಲಿ ದೇವ. ಪೀಠ ನಮ್ಮ ಊರಾಗ ಸವಾಯ್ ಅಳಿಯ ಬಂದು ಹುಳಿದ ಅಂಗ್ರಿ ಹತ್ತಿ ಮನೆಯಾಗ ಅವಳಮ್ಮ ಏನಾರ ಇಟ್ಟಿದ್ರು ಊರು ಮುಂದೆ ನಗಿಸಾಗ ಮಕ್ಕಳಿಗಿಂತ ಹೆಚ್ಚಿನ ಕಾಜಿ, ಮಕ್ಕಳಿಗಿಂತ ಹೆಚ್ಚಿನ ಕಾಜಿ ಅಳಿಯರ ಮೇಲೆ ಉಳ್ಕೊಂಡೈತಿ ಉಳ್ಕೊಂಡೈತಿ ಏನಾರ ಇಟ್ಟಿದ್ದ ತಾನ ಹತ್ತಿ ಮನೆಯಾಗ ಮಾವಾಗ ಅಯ್ಯಂಗಲೆ ಉಳ್ಕೊಂಡೈತೆ ಹತ್ತಿ ಮಾವಾಗ. ಏನಾರ ಇಟ್ಟಿದ್ದವು ನಮ್ಮ ಊರಾಗ ಅಯ್ಯ ಬಂದು ಹುಡುಗಾನ ಹತ್ತಿ ಹೋಳಿ ಹೋಗುವಾಗ ಏ ಮುಂಜಾನದ್ದು ಮಕ್ಕಳು ಹೊಲಕ್ಕೆ ಹೋಗದೆ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ, ಲಂಗ ದೌಡ್ನ ಮಸ್ತ ಕಾಂತಿ ಲಾವಣ್ಯ. ಚಾಚನ್ನ ಕರೆದರು ನೋಡೋ ಚೆನ್ನ, ಚಾಚನ್ನ ಕರೆದರು ನೋಡೋ ಚೆನ್ನ. ಪಾದದಾರೆ ದಾರುಗ ಪಾದದಾರಿಗೆ ದಾರುಗಳು ಬಲ್ಲ ಯಾರಾದರೂ ಬಂದ. ಹೌದೌದ್ಯ ಹೌದಮ್ಮ. ಅಲ್ಲ
ಅಣ್ಣ ಮಾತೆ ದೇವನ ಧಾರ್ಮಿಗಳೇ ಮಾತೆ ಗೌಡರ ಮನೆಯಲ್ಲಿ ಹುಟ್ಟಿದ ಬಂಗಾರ ಇಲ್ಲಿ ನೋಡುವವರಿಗೆ ಎಲ್ಲರೇ ಶೃಂಗಾರ. ಸಾರಥಿ ಕರೆಯೋ ಕಲೆಯಲ್ಲಿ ಆಮೇಲೆ ಮತ್ತೆ ಹಚ್ಬಿಟ್ಟಿನ ಎರಡು ಮತ್ತೆ ಆತ್ ನೋಡ. ರಾಜಾತಮನ ಧಾರ್ಮಿಕಳಿದೆ. ಸಾರಥ್ಯ ನಾವು ದಾರಂದರೆ ಹೌದಾರದೇವ ಜಗ್ಗನ ಜಿಗ್ಗಗಂಗಳ ಕೊರಳ ಬಗ್ಗೆ ಜಗ್ಗಗನ ಸ್ವರ್ಗ ಬೊಕ್ಕಾಗ ಒಂದೆ ಜಟ್ಟ ಬಡಿಮನಗಳ ಜಟ್ಟಾಗಿ ಬಟ್ಟಿಕೊಳ್ಳುವಂತೆ ಬಂದದ ಜಗ್ಗೆಂದ ಹೌದು ದೇವ ಸಾರಥಿ ಹೌದಿ ಧರ್ಮಗಣ ಭೂಪ ಸತ್ಯೀತಿ ಕಲಾಪ ಧರ್ಮ ಭೂಪಾಲನಿಗೆ ಕೆಂಪಣ್ಣಾರ ದೇಶದೊಳ ಕಪ್ಪು ಕಾಡಿಗೆ ಎಂದಪ್ಪುತ್ತದೆ ಮೇರದಪ್ಪಿ ಬಪ್ಪು ಗಂಡಿರುವ ರಾಯರ ತಲೆ ಚಿಪ್ಪುಗಳನ್ನು ದಪ್ಪಣ ನಲಗ ಹಪ್ಪಳಿಸುವ ಕಡಿದೀರ ನಾನಲ್ಲವೇ ಇನ್ನು ತಮ್ಮ ನಮಗೆ ಬೇಜಾರವಾಗಲಿಲ್ಲ ದೇವ ಸಾರಥಿ ಹೌದಿ 70 ಮಣದ ಗಜವೆಂಟ ಜಟದಿ ಪಡವಿಗೆ ಕೆಡವುವ ಕಡುಬಳಂಕರ ಪಾಂಡು ಸಂಜಾತ ಮಾರುತ ಮಂತ್ರೋತ್ತರ ಭೀಕರ ಬಾಪು ಮಹಾಪುರ್ಯ ಗಂಡು ಗಜ ಹಚ್ಚಣಿಗೆ ಹಗ್ರಜನಾದರು ಕೊರರು ಬರೇ ಕುಲಕಂಟಕನಾಥ ಕೌರವನೆಂಬ ತಂಟೆ ಕಾರನಿಗೆ ಗಂಟೆಲ ಕಾಣ ಎಂದಿದ್ದರೆ ಈ ಕದಿಯ ಪಾಲು ಮಾಡಿಬಿಡನ ಅವನ ಪ್ರಾಣ ಎಲ್ಲ ಸಾರಥಿ ಹೌದಿ ಮಲ್ಲ ಹಿಟ್ಟದ ಪ್ರೇಮ ದ್ರೌಪದಿಗೆ ಮಾನಸ ಕಾಮ ಸೋಮರ ಚಂದವ ಹರಿಬಲ ವಿರಮ ಪರಬಲ ನಿರ್ಣಮ ಕದನವೆಂದರೆ ಕಾಲು ಕೆದರು ಬನಿಸಿವ ಕಲಿ ಭೀಮ ಸೈನೊಂದು ಭೂಮಿಗೆ ಬೆರ್ರನ ಬೆರಿವಂತೆ ಜೈವೇರಿ ಎಂದು ಬಂದನಾಗ ಸಾರಥಿ ಹತ್ತು ಜಾಗ್ರತೆ ಮುಂದೇನೆ ಕುಮಾರನಾಗಿ ಪರಮರಾಜನಿಗೆ ಅನುಜನಾಗಿ ಈ ಸಭೆಯಲ್ಲಿ ಬಂದ ಜಗಜ್ಜಾತ ದಿವಿಜನ ಮಾನವರ ತಗೊಂಡರೆ ಇಂದು ಅಂದವಾದ ಮಂದಿರಕ್ಕೆ ಬಂದ ಕಾರಣವೇನು ಅಹಂಭಾವ ಭಗವತಿ ಅದೇ ದೇವ ನಮ್ಮ ಹಗ್ಗಜನಾದ ಧರ್ಮರಾಜನ ಸ್ವೀಕರಣದಿಂದ ತರಿಸಿದ ಕಾರಣ ಬರವಾಗಿದ್ದ ಗಂಡಿಯ ಸಾರಥಿ ನಮ್ಮ ಹಗ್ಗಜ ತಮ್ಮ ಹಿಂಭಾಗದಲ್ಲಿರುವರು ಪೇಟೆಯಲ್ಲಿನ ಜಾಗ್ರತೆ ಬೇಗನೆ ಕೊಡ್ರಿ ಆಯನ ಮಾಡಿದ್ರಿ ಈಗಲೇ ಬೇಗನೆ ಬರ್ರಿ